ಕೆಲಸವನ್ನು KPCC ಸರ್ಕಾರ ಈಗ ಕಾಂಗ್ರೆಸ್ ಹೇಳಿದರೆ ನಾವೇನು ಹಿಂದೂಗಳಿಂದ ಗೆದ್ದಿಲ್ಲ, ನಾವು ಮುಸಲ್ಮಾನರಿಂದ ಗೆದ್ದಿದ್ದೀರಿ ಅಂತ ಹಲವಾರು ಜನ ಮಂತ್ರಿಗಳು ಎಲ್ಲರಿಗೂ ಬೀದರಿಂದ ಹೇಳಿದ್ದಾರೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ನಮ್ಮ ಬ್ರದರ್ ಅಂತಾರೆ. ಮೊನ್ನೆ ಮೈಸೂರಲ್ಲಿ ಗಲಭೆ, ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದವರು ಸಣ್ಣ ಮಕ್ಕಳು ಅಂತಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಆದವರು ಅಂದವ್ರಿಗೆ ಅಂದ್ಲೇ ಇಲ್ಲ ಅವರು ಅಂತಾರೆ. ಈ ಥರ ಪದೇ ಪದೇ ಅವ್ರ ಪರವಾಗಿ ನಿಲ್ಲುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲ ನಾಟಕ. ಮೋಸ್ಟ್ಲಿ ಅವರು ಏನೇನು ಹಬ್ಬ ಬರುತ್ತೋ 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. 2 ಅವರ್ ಯಾಕೆ ಕೊಡ್ತೀರಾ? ಫುಲ್ ಡೇನೇ ಕೊಟ್ಬಿಡಿ ಅವರು, ಇಲ್ಲ ಫುಲ್ ಒಂದು ತಿಂಗಳು ಪೂರ್ತಿ ರಜೆ ಕೊಟ್ಬಿಡಿ, ಬೆಸ್ಟು. ತಲೆನೋವೇ ಇರಲ್ಲ, ಈ ಟ್ರಾಫಿಕ್ಕನ್ನು ಕಡಿಮೆ ಆಗ್ತೈತೆ. 1 ಅವರ್ 2 ಅವರ್ ಯಾಕೆ ಕೊಡ್ತೀರಾ? ಪೂರ್ತಿ ತಿಂಗಳೇ ಕೊಟ್ಬಿಡಿ ಅವ್ರಿಗೆ, ಆರಾಮಾಗಿ ಮಜಾ ಮಾಡ್ಕೊಂಡು ಬಿರಿಯಾನಿ ತಿಂದ್ಕೊಂಡು ಇರಲಿ. ಹಿಂದೂಗಳು ಯಾವ ಸ್ಥಿತಿಗೆ ಇವತ್ತು ಕರ್ನಾಟಕದಲ್ಲಿದ್ದಾರೆ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತೈತೆ. ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ರೆಕಮೆಂಡ್ ಮಾಡಿದ್ದಾರೆ. TJ ಹಳ್ಳಿ ಘಟನೆಗಳು ಅದನ್ನು ಕೂಡ ಬಿಟ್ರ, ಹುಬ್ಳಿ ಘಟನೆ ಅದನ್ನು ಕೂಡ ಕೇಸ್ ಬಿಟ್ರ. ಅಂದರೆ ವೋಟ್ ಹಾಕಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಇಡೀ ಸರ್ಕಾರ ಅವರ ಗುಲಾಮರಾಗಿ ನಡೀತಾ ಇರೋವಂಥದ್ದು. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು.